ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಕಾರ್ಪೊರೇಟ್ ಶಕ್ತಿಗಳ ಕೂಲಿಗಳಾಗಿಸುವ ಪ್ರಯತ್ನಕ್ಕೆ ತಡೆ ಅಗತ್ಯ. ಕೇಂದ್ರದಿಂದ 52,000 ಕೋಟಿ ಅನುದಾನ ಬಾಕಿ. ಕೃಷ್ಣ ಬೈರೇಗೌಡ. ಸಂವಿಧಾನ ತಿದ್ದುಪಡಿ ಕುರಿತು ಮಾತನಾಡುವ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ನರೇಂದ್ರ ಮೋದಿಯ ದೂರದೃಷ್ಟಿ ಆಡಳಿತದಿಂದ ದೇಶದ ಚಿತ್ರಣವೇ ಬದಲು. ಅಣ್ಣಾಮಲೈ. ಕೆ ಕೊಂಡಪ್ಪನವರ 40ನೇ ಹುಟ್ಟುಹಬ್ಬ ಆಚರಣೆ. ಮಾದಿಗ ಸಮುದಾಯ ಯಾವುದೇ ಒಂದು ರಾಜಕೀಯ ಪಕ್ಷದ ಸ್ವತ್ತಲ್ಲ. ಮಂದಕೃಷ್ಣ. ಮಾದಿಗರ ಸಮುದಾಯ ಹೆಸರು ದುರ್ಬಳಕೆ. ಜೆಬಿ ರಾಜು. ಬಶೀರುದ್ದೀನ್ ವಿಡಿಯೋ ವೈರಲ್. ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿಯ 10 ವರ್ಷ ದುರಾಡಳಿತ, ಸುಳ್ಳು ಭರವಸೆ, ಕಾಂಗ್ರೆಸ್ ಬೆಂಬಲಿಸಿ. ಸುಧಾಮ. ಬಿಜೆಪಿ ಸಂವಿಧಾನ ವಿರೋಧಿ ಧೋರಣೆ. ಶೋಷಿತ ಸಮುದಾಯಗಳು ಇಂಡಿಯಾ ಅಭ್ಯರ್ಥಿಗಳಿಗೆ ಬೆಂಬಲ. ಕರಿಯಪ್ಪ ಗುಡಿಮನಿ. ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ. ಹನುಮಂತಪ್ಪ ಕಾಕರಗಲ್. ಬಹುಸಂಖ್ಯಾತರ ಜನರಿರುವ ದೇಶದಲ್ಲಿ 45 ಜನ ಕಾರ್ಪೊರೇಟ್ ಜನರ ಕೂಲಿ ಮತ್ತು ಜೀತದಾಳನ್ನಾಗಿಸುವ ಶಕ್ತಿಯನ್ನು ಹಿಮ್ಮೆಟ್ಟಿಸಿ ವಾಸ್ತವ ವಿಷಯ ತಿಳಿದು ಮತ ನೀಡಬೇಕಾದ ಅವಶ್ಯಕತೆ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು. ಅವರಿಂದು ಖಾಸಗಿ ಹೋಟೆಲ್ನಲ್ಲಿ ಎದ್ದೇಳು ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಂವಾದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೀಡಿರುವ ಸಂವಿಧಾನ ಆಶಯಗಳು ಉಳಿಯಬೇಕಾದರೆ ಜನರು ಬದುಕು ರೂಪಿಸುವ ಆಧಾರ ಅವಶ್ಯಕವಾಗಿದೆ ಹೊರತು ಕಟ್ಟುಕತೆಗಳಿಂದಲ್ಲ. ಎಲ್ಲ ಜಾತಿ ರೈತರು, ಮಹಿಳೆಯರು, ಕಾರ್ಮಿಕರು ಸೇರಿ 70% ಬಹುಸಂಖ್ಯಾತರಿದ್ದಾರೆ. ಕೆಲವರ ಹಿತಕ್ಕಾಗಿ ವ್ಯವಸ್ಥೆ ರೂಪಿತವಾಗಬಾರದು. ಕೇಂದ್ರ ಸರ್ಕಾರ 65% ಮತ್ತು ರಾಜ್ಯ ಸರ್ಕಾರ 35% ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವ ಸರ್ಕಾರ ರಾಜ್ಯಗಳ ಸಮಾನ ಅಭಿವೃದ್ಧಿ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದರೆ ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ಮಲತಾಯಿ ಧೋರಣೆ ಪ್ರಜಾಪ್ರಭುತ್ವಕ್ಕೆ ಮಾರಕವೆಂದರು. ರೀತಿಯಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥ ಅನುದಾನ ನಷ್ಟ ಆಗಿದೆ. ಎರಡನೇದು ಮುಖ್ಯವಾಗಿ ಜಿಎಸ್ಟಿ. ನೆಕ್ಸ್ಟ್ ಜಿಎಸ್ಟಿ ಜಾರಿ ಆದ ಮೇಲೆ ರಾಜ್ಯಗಳಿಗೆ ಜಿಎಸ್ಟಿಯಿಂದ ಬರುವ ತೆರಿಗೆ ನಷ್ಟ ಆದರೆ ಅದಕ್ಕೆ ಪರಿಹಾರ ಕೊಡ್ತೇವೆ ಅನ್ನುವಂತ ಮಾತನ್ನ ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿದ್ದು. ಅದರ ಆಧಾರದ ಮೇಲೆ ನಾವೆಲ್ಲರೂ ಜಿಎಸ್ಟಿಗೆ ಒಪ್ಕೊಂಡ್ವಿ. 2022ರಿಂದ ಪರಿಹಾರ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಕೇಳಿದ್ವಿ ಪರಿಹಾರ ಮುಂದುವರಿಸಿ, ಇಲ್ಲ ಅಂದ್ರೆ ನಮ್ಮಂತ ರಾಜ್ಯಗಳಿಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ಈ ಕೇಂದ್ರ ಸರ್ಕಾರ ದುಡ್ಡು ಇದ್ದರೂ ಕೂಡ ದುಡ್ಡಿದೆ ಅದಕ್ಕೆ. ಅದು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ನಮ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ. ಜಿಎಸ್ಟಿ ಒಳಗಡೆ ದುಡ್ಡಿದೆ. ಕಾಂಪನ್ಸೇಷನ್ಗೆ ಸಪರೇಟ್ ಟ್ಯಾಕ್ಸ್ ಇದೆ ನಮ್ಗೆ. ರಾಜ್ಯಗಳಿಗೆ ಪರಿಹಾರ ಕೊಡೋದಕ್ಕೆ ಒಂದು ಸಪರೇಟ್ ಟ್ಯಾಕ್ಸ್ ಇದೆ. ಆ ಟ್ಯಾಕ್ಸ್ ನೀವು ಇವತ್ತಿಗೂ ಕಟ್ತಾ ಇದ್ದೀರಾ. ಸೆಂಟ್ರಲ್ ಗವರ್ಮೆಂಟ್ಗೆ ಕಾಂಪನ್ಸೇಷನ್ ಸೆಸ್ ಇವತ್ತಿಗೂ ಹೋಗ್ತಾ ಇದೆ. ಹಾಗಾಗಿ ನಮ್ಮಂತ ರಾಜ್ಯಗಳಿಗೆ ಜಿಎಸ್ಟಿಯಿಂದ ಬಹಳ ನಷ್ಟ ಆಗಿದೆ. ಆ ಪರಿಹಾರವನ್ನ ಮುಂದುವರಿಸಿ ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಯಡಿಯೂರಪ್ಪನವರು ಪತ್ರ ಬರೆದ್ರು, ಬೊಮ್ಮಾಯಿಯವರು ಬರೆದ್ರು, ಸಿದ್ದರಾಮಯ್ಯನವರು ಬರೆದ್ರು. ನಾನು ಹೋಗಿ ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಮಾತಾಡಿದ್ದೀನಿ. ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆಯಾಗಬೇಕಿರುವ ರಾಜ್ಯಪಾಲಿನ ಅನುದಾನ ಹಂಚಿಕೆ ಅನ್ಯಾಯದ ಕುರಿತು ವಿವರಿಸಿದರು.
ತೆರಿಗೆ ಹಣವೂ ಸೇರಿದಂತೆ ರಾಜ್ಯಕ್ಕೆ 52,000 ಕೋಟಿ ರೂಪಾಯಿ ಕೇಂದ್ರ ಬಿಡುಗಡೆ ಬಾಕಿ ಉಳಿಸಿಕೊಂಡಿದೆ. ಆದರೆ ಯಾವುದೇ ಹಣ ಬಾಕಿ ಇಲ್ಲ ಎಂದು ಸುಳ್ಳು ಹೇಳುತ್ತಿದೆ ಎಂದರು. ಹಿಂದೆ ಮೂಲ SAP-TSP ಕಾನೂನು ಮಾಡಿದಾಗ ಅದರಲ್ಲಿ 17D ಅನ್ನುವಂಥ ಪ್ರಾವಿಷನ್ ಇತ್ತು. 70 ಅದರ ಮುಖಾಂತರ ಈ SAP-TSP ಅನುದಾನ ಬೇರೆ ಕೆಲಸಗಳಿಗೆ ಡೈವರ್ಟ್ ಆಗ್ತಾ ಇತ್ತು. ನೀರಾವರಿ ಯೋಜನೆಗೆ ಹೋಗ್ತಾ ಇತ್ತು, ಮೆಟ್ರೋ ಯೋಜನೆ ಬೆಂಗಳೂರಲ್ಲಿ ಮೆಟ್ರೋ ಯೋಜನೆಗೆ ಹೋಗ್ತಾ ಇತ್ತು, ರೋಡ್ ಕೆಲಸಗಳಿಗೆ ಹೋಗ್ತಾ ಇತ್ತು. ಈಗ ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನ 70 ಅನ್ನ ತೆಗೆಯುವಂತ ಆ ಪ್ರಾವಿಷನ್ ಅನ್ನೇ ತೆಗೆದಾಕಿ ಈ ಡೈವರ್ಷನ್ ಆಗುವನ್ನ ತಪ್ಪಿಸುವಂತ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಅದು ತಮ್ಮ ಗಮನದಲ್ಲೂ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಇದನ್ನ ಉದಾಹರಣೆಗೆ ಹೇಳಿದೆ ಅಂದ್ರೆ, ಸರ್ಕಾರದ ಇಚ್ಛಾಶಕ್ತಿ ಏನು ಅನ್ನೋದು ಅದರಲ್ಲಿ ಕಾಣುತ್ತೆ. ಯಾವುದೇ ಕಾರಣಕ್ಕೂ SAP-TSP ಅನುದಾನ ಬೇರೆಯವರಿಗೆ ಏನೋ ಒಂದು ಜಸ್ಟಿಫಿಕೇಶನ್ ಕೊಟ್ಟು ಬೇರೆಯವರಿಗೆ ಡೈವರ್ಷನ್ ಆಗಬಾರದು. ಈ 70ಯಲ್ಲಿ ಒಂದು ವರ್ಷಕ್ಕೆ ಸುಮಾರು 4,000 ಕೋಟಿ ಡೈವರ್ಷನ್ ಆಗ್ತಾ ಇತ್ತು. ತಮಗೂ ಗೊತ್ತಿದೆ, ನಾನು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಇದನ್ನ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ. ಸೊ ಆ ಡೈವರ್ಷನ್ 4,500 ಕೋಟಿ ಡೈವರ್ಷನ್ ಆಗೋದನ್ನ ನಿಲ್ಲಿಸಿದ್ದೇವೆ ನಮ್ಮ ಸರ್ಕಾರ ಅಂತ ಹೇಳಿದ್ರೆ SAP-TSP ನಿಜವಾದ. ಈ ಸಂದರ್ಭದಲ್ಲಿ ಚಾಮರಾಜ ಮಾಲಿ ಪಾಟೀಲ್, ಪದ್ಮಾವತಿ ಉಪಸ್ಥಿತರಿದ್ದರು. ರೈತ ಮುಖಂಡರು, ದಲಿತ ಪರ ಮುಖಂಡರು ಸೇರಿದಂತೆ ಅನೇಕರಿದ್ದರು. ಕಾರ್ಯಕ್ರಮದಲ್ಲಿ ಇದ್ದೇಳು ಕರ್ನಾಟಕದ ಸಂಘಟನೆಯ ಕುಮಾರ ಸಮತಳ, ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್, ಮಾರಿಪ್ಪ ಹರವಿ ಸೇರಿದಂತೆ ಅನೇಕರಿದ್ದರು. ಸಂವಿಧಾನದ ಬಗ್ಗೆ ಮಾತನಾಡುವ ಯಾವ ಹಕ್ಕು ಕಾಂಗ್ರೆಸ್ಗಿಲ್ಲ. ಸಂವಿಧಾನ ರಕ್ಷಣೆಗಾಗಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, ಮುಂದೆಯೂ ಬರುತ್ತೆ. ಒಂದು ದೇಶ, ಒಂದು ಚುನಾವಣೆ, ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವು ತರ್ತೇವೆ ಎಂದು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಹೇಳಿದರು. ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಮರೇಶ್ವರ ನಾಯಕ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು. ಪ್ರಪಂಚದಲ್ಲಿ ಪ್ರಸಿದ್ಧಿ ನಾಯಕರಾದ ಪ್ರಧಾನಿ ಮೋದಿ ಅವರು ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಜನರು ಮೆಚ್ಚಿಕೊಂಡಿದ್ದಾರೆ. ಇಡೀ ವಿಶ್ವವೇ ಮೋದಿಯತ್ತ ಗಮನ ಸೆಳೆದಿದ್ದಾರೆ. ಕೇವಲ 10 ವರ್ಷದಲ್ಲಿ ಭಾರತಕ್ಕೊಂದು ಮರ್ಯಾದೆ ಸಿಕ್ಕಿದೆ. 150 ವರ್ಷ ಬ್ರಿಟಿಷರ ಎದುರು ಹಾಗೂ 50 ವರ್ಷ ಅಮೆರಿಕದ ಎದುರು ಕೈಕಟ್ಟಿ ನಿಂತಿದ್ದೇವೆ. ಆದರೆ ಮೋದಿ ಪ್ರಧಾನಿಯಾದ ಮೇಲೆ ನಮ್ಮ ದೇಶ ಅತಿ ವೇಗದ ಆರ್ಥಿಕತೆಯತ್ತ ಸಾಗುತ್ತಿರುವ ನಮ್ಮ ದೇಶ ಮುನ್ನುಗ್ಗುತ್ತಿದೆ ಎಂದರು. 2044ರಲ್ಲಿ ನಮ್ಮ ದೇಶ ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಬರುತ್ತದೆ ಎಂದು ಪಿ. ಚಿದಂಬರಂ ಹೇಳಿದರು. ಆದರೆ ಮೋದಿ ಆಡಳಿತದಲ್ಲಿ 2027ಕ್ಕೆ 3ನೇ ಸ್ಥಾನಕ್ಕೆ ಬರುತ್ತದೆ. ಕಾಂಗ್ರೆಸ್ ಚಿಂತನೆ ವಿಚಾರಧಾರೆ ತುಂಬಾ ನಿಧಾನ. 2024ಕ್ಕೆ ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಬರಬೇಕು ಎಂಬ ಗುರಿ ಹಾಕಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮೋದಿ ಗ್ಯಾರಂಟಿ ಮುಂದೆ ಕಾಂಗ್ರೆಸ್ ಗ್ಯಾರಂಟಿ ನಡೆಯುವುದಿಲ್ಲ. ಕಾಂಗ್ರೆಸ್ಗೆ ವಾರಂಟಿ ಇಲ್ಲ. ಪ್ರಧಾನಿ ಮೋದಿ ತಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ 295 ಅಂಶಗಳನ್ನು ಕೂಡ ಈಡೇರಿಸಿದ್ದಾರೆ. 18,000 ಗ್ರಾಮಗಳಲ್ಲಿ ಕರೆಂಟ್ ಇದ್ದಿಲ್ಲ, ವಿದ್ಯುತ್ ಕೊಡುವುದಾಗಿ ಭರವಸೆ ನೀಡಿದ್ರು. 890ನೇ ದಿನಕ್ಕೆ ಕೊನೆ ಹಳ್ಳಿಗೆ ವಿದ್ಯುತ್ ಕೊಟ್ಟಿದ್ದೇವೆ. ಮೋದಿ ಮಂತ್ರ ಅಭಿವೃದ್ಧಿ ವೇಗ ಎಂದರು. ಇನ್ನೊಂದು ಕಡೆ ನಮ್ಮ ತಾಯಿಯಂದಿರು ಸೀನಿಯರ್ಸ್ ಅವರೆಲ್ಲ ಒಂದು ಕಡೆ ಇದ್ದಾರೆ. ಈ ಇಡೀ ಹಾಲ್ನಲ್ಲಿ ನಾವೆಲ್ಲರೂ ಕೂಡ ಯಾಕೆ ಸೇರಿದ್ವಿ, 2024 ಮೇ 7ನೇ ತಾರೀಕು ಫೇಸ್ 3 ಎಲೆಕ್ಷನ್ ಕರ್ನಾಟಕದಲ್ಲಿ ಫೇಸ್ 2 4 ಭಾಗದಲ್ಲಿ ಆಗುವ 14 ಕ್ಷೇತ್ರದಲ್ಲಿ ಈ ಎಲೆಕ್ಷನ್ ನಲ್ಲಿ ನಾವು ಏನು ವೋಟ್ ಮಾಡ್ತೀವಿ, ಇದು ಒಂದು ಇತಿಹಾಸ ವೋಟ್, ಒಂದು ಹಿಸ್ಟಾರಿಕ್ ವೋಟ್. ಇಂಡಿಯಾದಲ್ಲಿ ಎಷ್ಟೋ ಎಲೆಕ್ಷನ್ ಆಗ್ತದೆ. 5 ವರ್ಷ ನಾವು ನೋಡುವಾಗ ಒಂದು ಬಾರಿ ನಾವು ಅಸೆಂಬ್ಲಿ ಎಲೆಕ್ಷನ್ ವೋಟ್ ಹಾಕ್ತೀವಿ, 5 ವರ್ಷದಲ್ಲಿ ಒಂದು ಬಾರಿ ಲೋಕಸಭಾ ವೋಟ್ ಹಾಕ್ತೀವಿ, 5 ಎಲೆಕ್ಷನ್ ಅಲ್ಲಿ 2 ಬಾರಿ ಲೋಕಲ್ ಬಾಡಿ ಎಲೆಕ್ಷನ್ ವೋಟ್ ಹಾಕ್ತೀವಿ. ಸೊ 5 ವರ್ಷಕ್ಕೊಮ್ಮೆ 4 ಬಾರಿ ನಾವು ವೋಟ್ ಹಾಕ್ತಾ ಇರ್ತೀವಿ. ವೋಟ್ ಮಾಡೋದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ 2024ನಲ್ಲಿ ಮೇ 7ನೇ ತಾರೀಕು ನಾವು ಒಂದು ಇಡೀ ಪ್ರಪಂಚದಲ್ಲಿ ಒಂದು ಪಾಪ್ಯುಲರ್ ಲೀಡರ್
ಅದು ಅಮೆರಿಕ ಇರಬಹುದು, ಐರೋಪ್ಯ ದೇಶ ಇರಬಹುದು, ಯಾವುದೇ ಒಂದು ದೇಶದಲ್ಲಿ 76% ಅಪ್ರೂವಲ್ ಇರುವ ಒಂದು ಲೀಡರ್. ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಜನ ಕೂಡ ಯಾವ ರೀತಿಯಲ್ಲಿ ಕೂಡ ಒಂದು ಲೀಡರ್ಗೆ ಅಕ್ಸೆಪ್ಟೆನ್ಸ್ ಕೊಡಲ್ಲ. ಒಂದು ಲೀಡರ್ ಬರುವಾಗ ಇಲ್ಲ ಇವರು ಈ ಸ್ಟೇಟು, ಇವರು ಈ ಜಾತಿ, ಇವರು ಈ ಮತ, ಇಲ್ಲ ಈ ಲೀಡರ್ ಬಂದು ನಾರ್ತು, ಈ ಲೀಡರ್ ಸೌತು, ಈ ಲೀಡರ್ ಈಸ್ಟು, ಈ ಲೀಡರ್ ವೆಸ್ಟ್. ಇದುವರೆ ಇಂಡಿಯನ್ ಪಾಲಿಟಿಕ್ಸ್ ಅಲ್ಲಿ ಲೀಡರ್ಶಿಪ್ ನಾವು ಆ ಥರ ಎವಾಲ್ಯುವೇಟ್ ಮಾಡಿದ್ವಿ. ಮೊದಲನೇ ಬಾರಿ 142 ಕೋಟಿ ಜನ ಕೂಡ ಒಪ್ಪಿಗೆ ಇರುವ ಒಂದು ಲೀಡರ್, 98 ಕೋಟಿ ಜನ ವೋಟಿಂಗ್ ಮಾಡ್ತಾ ಇದ್ದಾರೆ. ಅಮೇಥಿ ಕ್ಷೇತ್ರದಲ್ಲಿ ಜನರ ವಿಶ್ವಾಸ ಗಳಿಸಲು ಸಾಧ್ಯವಾಗದ ರಾಹುಲ್ ಗಾಂಧಿ ಅವರು ಇನ್ನು ದೇಶದ ಜನರ ವಿಶ್ವಾಸ ಗಳಿಸುತ್ತಾರೆಯೇ ಎಂದು ಪ್ರಶ್ನಿಸಿದರು. ರಾಹುಲ್ ಗಾಂಧಿ ನಾಳೆ ಪ್ರಧಾನಿಯಾದರೆ ಪಾಕಿಸ್ತಾನದ ಜತೆ ಏನು ಮಾಡುತ್ತಾರೆ, ಬೇರೆ ದೇಶಗಳ ಜೊತೆಗೆ ಹೇಗೆ ಮಾತನಾಡುತ್ತಾರೆ, ಎದುರಿಸುವ ಶಕ್ತಿ ಇವರಿಗಿಲ್ಲ ಎಂದ ಅವರು, ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರನ್ನು ನಾವು ಒಪ್ಪಿಕೊಂಡಿಲ್ಲ, ಇನ್ನು ದೇಶದಲ್ಲಿ ಒಪ್ಪಿಕೊಳ್ತಾರಾ? ಕೇಜ್ರಿವಾಲ್ ಜೈಲಲ್ಲಿದ್ದಾರೆ, ಮಮತಾ ಬ್ಯಾನರ್ಜಿ ಅವರು ಒಪ್ಪಿಕೊಳ್ಳಲ್ಲ. ಇಂಡಿ ಒಕ್ಕೂಟದ ನಾಯಕರಿಗೆ ಸೂರ್ಯ ಯಾವಾಗ ಹುಟ್ಟುತ್ತಾನೆ ಎಂದು ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ರು. ರಾಜ ಅಮರೇಶ್ವರ ನಾಯಕ್ ಅಭ್ಯರ್ಥಿಯಾಗಿದ್ದು ಮೋದಿ ನೋಡಿ ಮತ ಹಾಕಬೇಕು, ಪ್ರತಿಯೊಬ್ಬರು 10 ಜನರನ್ನು ಕರೆದುಕೊಂಡು ಬಂದು ಮತ ಚಲಾಯಿಸಬೇಕು ಎಂದರು. ಒಂದು ಬಾರಿ ಒಂದು ಶಬ್ದ ಬಂದಿದ್ದನ್ನ 100% ಕಮಿಟ್ ಮಾಡಿ ಆ ಕೆಲಸ ಮಾಡಿಕೊಳ್ಳ. ನಾವು ಏನು ಕಳೆದ 10 ವರ್ಷದಲ್ಲಿ ಮೋದಿಜಿ ಅವರು ಸ್ವಾತಂತ್ರ್ಯ ದಿವಸ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ರೆಡ್ ಫೋರ್ಟ್ ನಲ್ಲಿ ಅವರು ಮಾತಾಡುವ ಭಾಷೆ ಮಾತ್ರ ಒಂದ್ಸರಿ ತಾವು ನೋಡ್ಬೇಕು. ಮೊದಲನೇ ರೆಡ್ ಫೋರ್ಟ್ ಅಡ್ರೆಸ್ ನಲ್ಲಿ ಮೋದಿಜಿ ಮಾತಾಡಿದ್ರು, ನಮ್ಮ ದೇಶದಲ್ಲಿ 18,000 ಗ್ರಾಮದಲ್ಲಿ ಕರೆಂಟ್ ಇಲ್ಲ, 18,000 ಗ್ರಾಮದಲ್ಲಿ ಒಂದು ಬಲ್ಬ್ ಕೂಡ ಇಲ್ಲ, ಒಂದು ಬಲ್ಬ್ ಕೂಡ ಬೆಳಕಿಲ್ಲ. 18,000 ಗ್ರಾಮಕ್ಕೆ ನಾವು 1,000 ದಿವಸ ಒಳಗಡೆ ನಾವು ಕರೆಂಟ್ ಕೊಡುತ್ತೀವಿ. We will give electricity to all the 18,000 villages within 1,000 days. ಮೋದಿಜಿ ಅವರು 2014 ಆಗಸ್ಟ್ 15ನೇ ತಾರೀಕು ಈ ಮಾತು ಹೇಳಿದರು. 1,000 ದಿವಸ ಒಳಗಡೆ 100% ನಮ್ಮ ದೇಶ ಎಲೆಕ್ಟ್ರಿಫಿಕೇಶನ್ ಮಾಡ್ತೀವಿ. 882ನೇ ದಿವಸ ಲಾಸ್ಟ್ ವಿಲೇಜ್ ನಾವು ಕರೆಂಟ್ ತಗೊಂಡೋಗ್ಕೊಂಡಿದ್ದೀವಿ. ಸೊ ಒಂದೊಂದು ಕೂಡ ನಾವು ಎಲ್ಲ ಮನೆಗೆ ಕೂಡ ಟಾಯ್ಲೆಟ್ ತಗೊಂಡು ಕೊಟ್ಟಿದ್ದೀವಿ. ಸ್ವಚ್ಛ ಭಾರತ್ ಮಿಷನ್ 1 ಈ ದೇಶದಲ್ಲಿ ಎಲ್ಲಾ ಕಡೆ ಕೂಡ ಸ್ವಚ್ಛ ಭಾರತ್ ತಗೊಂಡು ಬರ್ತೀವಿ. 5 ವರ್ಷ ಮಿಷನ್ 1 ಆದಮೇಲೆ ಸ್ವಚ್ಛ ಭಾರತ್ ಮಿಷನ್ 2 ಆಗ್ತಾ ಇದೆ. ಇಂಡಿಯಾದಲ್ಲಿ ಎಲ್ಲಾ ಕಡೆ ಕೂಡ ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ. ಎಲ್ಲಾ ಕಡೆ ಕೂಡ ಅಮೃತ್ ಸಿಟಿ ತಗೊಂಡು ಬಂದಿದ್ದೀವಿ. ಇಂಡಿಯಾದಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಡಬಲ್ ಮಾಡಿ 74 ಏರ್ಪೋರ್ಟ್ ಇತ್ತು, 151 ಏರ್ಪೋರ್ಟ್ ಮಾಡಿದ್ವಿ. ಯೂನಿವರ್ಸಿಟೀಸ್ 700 ಇತ್ತು, 1,500 ಮಾಡಿದ್ವಿ. ಮೆಡಿಕಲ್ ಸೀಟ್ಸ್ ನಿಮಗೆ ನಮಗೆ ಗೊತ್ತು. 2014ನಲ್ಲಿ ಎಷ್ಟು ಮೆಡಿಕಲ್ ಸೀಟ್ ಇತ್ತು, ಇವಾಗ ಡಬಲ್ ಮಾಡಿ. ಮೆಡಿಕಲ್ ಕಾಲೇಜಸ್ ಎಷ್ಟಿತ್ತು, ಡಬಲ್ ಮಾಡಿ. ಒಂದೊಂದು ಜಿಲ್ಲಾ ಕೂಡ ಒಂದು ಮೆಡಿಕಲ್ ಕಾಲೇಜ್ ಕೊಡ್ತೀವಿ, ನಾವು ಮಾತು ಕೊಟ್ಟು ಕೆಲಸ ಮಾಡ್ತೀವಿ. ಮೋದಿಜಿಯವರು ಕೊಟ್ಟಂತ ಆಡಳಿತ ಮತ್ತು ದೇಶ ನಡೆಸುತ್ತಿರುವಂತಹ ರೀತಿ ನೋಡಿದ್ರೆ ಬಹುಶಃ ಇದು ಭಾರತ ದೇಶ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳ ಒಂದೇ ಬಯಕೆಯಾಗಿದೆ, ಇನ್ಕ್ಲೂಡಿಂಗ್ ಮುಸ್ಲಿಂ ರಾಷ್ಟ್ರಗಳು ಸಹಿತ ಇವತ್ತು ದೇಶದ ಪ್ರಧಾನಿ ಯಾರಾಗಬೇಕಂತ ಕೇಳ್ತಾ ಇದ್ದಾರೆ, ಮೋದಿ ಅವರಾಗಬೇಕಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಮೋದಿ ಅವರು ಯಾರಿದ್ದಾರೆ? ನಮ್ಮ ಪಕ್ಷದ ಕುರಿತು ಅಮರೇಶ್ ನಾಯಕರಿಗೆ ವೋಟ್ ಹಾಕಿದ್ರೆ, ಕಮಲದ ಗುರುತಿ ವೋಟ್ ಹಾಕಿದಂಗೆ ನಾವು ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸ್ತೇನೆ ಅಂತ ಹೇಳಿ ತಮಗೆ ಇವತ್ತು ದೇಶದ ಭವಿಷ್ಯತ್ತು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಹೆಣ್ಮಕ್ಕಳ ಭವಿಷ್ಯ, ನಮ್ಮ ದೇಶದ ಸುರಕ್ಷತೆ ಇವೆಲ್ಲವೂ ದೃಷ್ಟಿಯಲ್ಲಿ ಇಟ್ಕೊಂಡು ನಾವಿವತ್ತು ರಾಜಕಾರಣ ಮಾಡಬೇಕಾಗಿದೆ, ಎಲೆಕ್ಷನ್ ಮಾಡಬೇಕಾಗಿದೆ. ಇದು ಯಾವುದು ಶಿವರಾಜ್ ಪಾಟೀಲ್ ಅವ್ರದ್ದು ಇವ್ರದ್ದು ಎಲೆಕ್ಷನ್ ಅಲ್ಲ. 5ನೇ ಸ್ಥಾನಕ್ಕೆ ಬಂದಿದ್ದೀವಿ, ಇನ್ನೆರಡು ವರ್ಷದಲ್ಲಿ 2ನೇ ಸ್ಥಾನಕ್ಕೆ ಬರ್ತಾ ಇದೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆದಾಗ 76 ರೂಪಾಯಿ ಇದ್ದಂತ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 186 ರೂಪಾಯಿ ಇದೆ. ಇವತ್ತು ಎಲ್ಲ ಬಿಸ್ನೆಸ್ ತಿಳ್ಕೋಬೇಕು. ಇವತ್ತು ನಮ್ಮ ಕನ್ಸ್ಯೂಮರ್ ಇಂಡೆಕ್ಸ್ ಜಾಸ್ತಿ ಆಗಿದೆ, ನಮ್ಮ ಜನರಲ್ಲಿ ಖರ್ಚು ಮಾಡುವಂತ ಶಕ್ತಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯಂ, ಶಾಸಕ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ, ಚಿತ್ರನಟಿ ಪೂಜಾ ರಮೇಶ್, ರಾಘವೇಂದ್ರ ಊಟ್ಕೂರು, ಶಂಕರ್ ರೆಡ್ಡಿ, ಲಲಿತಾ ಕಡ್ಗೋಳು, ರಾಜಕುಮಾರ ಸೇರಿದಂತೆ ಅನೇಕರಿದ್ದರು. ಈ ಮುಂಚೆ ನಗರಗಂಜ್ ವೃತ್ತದಿಂದ ರೋಡ್ ಶೋ ನಡೆಸಲಾಯಿತು.
ಮೊದಲು ಗಾಡಿಯರು ಅವರು 12:30 ಗುಲ್ಬರ್ಗ ಹೋಗ್ಬೇಕು. ಅವ್ರು ಇರಂಗಿಲ್ಲ ಮಂಟಪಕ್ಕೆ ಭಾಷಣ ಹಾಕೊಂಡು ಹೋಗ್ತಾರೆ ನೋಡು ಅಷ್ಟೇ. ಜನಾರ್ದನ ನೀನು ನಡೆಯಪ್ಪ, ಮೊದಲು ಕ್ಯಾಪ್ ಕೊಡ್ಬೇಡ, ಕ್ಯಾಪ್ ಕೊಡ್ಬೇಡ. ಗಾಡಿ ಗಾಡಿ ಮೇಲೆ ಕೂತ್ರು ನೀವು ಮುಂದೆ ನಡಿ. ನಗರದ ವಿವಿಧ ರಸ್ತೆಗಳ ಮೂಲಕ ಮೋದಿ ಕಾರ್ಯಕ್ರಮದತ್ತ ಬರಲಾಯಿತು. ಸಜ್ಜನಿಕೆಯ ಅಗತ್ಯ, ಸ್ನೇಹ ಜೀವಿ, ಸದಾ ಹಸನ್ಮುಖಿ ಸಂಘಟನಾಕಾರರು, ಸಮಾಜಪರ ಕಾಳಜಿ ವ್ಯಕ್ತಿಯಾದ ಕೆ ಕೊಂಡಪ್ಪ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷರು ಇವರ 40ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಲಲಿತಾ ಹಿರಿಯ ನಾಗರಿಕರ ಮನೆ ವೃದ್ಧಾಶ್ರಮದ ಸಂಯುಕ್ತಾಶ್ರಯದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಸಂಘಟನೆಯ ಉಪಾಧ್ಯಕ್ಷರಾದಂತಹ ಮಹೇಶ್ ಪಾಟೀಲ್ ಇವರ ನೇತೃತ್ವದಲ್ಲಿ ಕೆ ಕೊಂಡಪ್ಪ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷರ 40ನೇ ಹುಟ್ಟುಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಿಗೂ ಸ್ವಾಗತಿಸಿ ಹುಟ್ಟುಹಬ್ಬವನ್ನು ಪರಮ ಪೂಜ್ಯರ ಆಸ್ಥದಿಂದ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ವೇದಿಕೆ ಮೇಲಿರುವ ಪರಮ ಪೂಜ್ಯರಿಗೂ ಗೌರವ ಸನ್ಮಾನಗಳೊಂದಿಗೆ ತದನಂತರ ಸಿಹಿ ಹಂಚಿ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಿ ಪರಮ ಪೂಜ್ಯರು ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ತಮ್ಮ ಆಶೀರ್ವಾದದಲ್ಲಿ ಈ ಹುಟ್ಟುಹಬ್ಬ ತುಂಬಾ ಅರ್ಥಗರ್ಭಿತವಾಗಿದ್ದು ಎಲ್ಲ ಹಿರಿಯರೊಂದಿಗೂ ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಜೀವನಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಆಶೀರ್ವಚನ ನೀಡಿದರು. ಚಿಂತೆ ಇರ್ತಾ ಇದಾವೆ. ಅದಕ್ಕೆ ಯಾರು ನಮ್ಮ ತಂದೆ ತಾಯಿಗಳು ಯಾರನ್ನು ಕೂಡ ವಿಚಾರ ಮಾಡದೆ ಇದ್ದಷ್ಟು ಜನ ಇಲ್ಲೇನ್ ಬರೋದು ನೋಡ್ರಿ, ಬದುಕು ಬಹಳ ಚಿಕ್ಕದ್ದು, ಸಾಧ್ಯವಾದಷ್ಟು ಏನ್ ಮಾಡ್ರಿ, ಪ್ರೀತಿಸಿ, ಯಾರನ್ನು ದ್ವೇಷಿಸಬೇಡ್ರಿ. ನೋಡ್ರಿ ಎಷ್ಟು ಸೊಗಸಾಗಿರ್ತಕ್ಕಂಥ ಮಾತು ಬರದಾರ. ಇವತ್ತಿನ ವಿಜಯನಗರದ ಅರಸರು ಎಲ್ಲಿ ತನ ಆಳ್ತಿದ್ರಿ, ಇಲ್ಲಿಂದ ಕನ್ಯಾಕುಮಾರಿ ತನ ಆಳ್ತಿದ್ರಂತ. ಇವತ್ತಿನ ಅವ್ರು ಹೇಳ ಹೆಸರಿಲ್ಲ,
ಎಷ್ಟಿದ್ರು ಕೂಡ ಒಂದು ದಿನ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಅದು ಬದುಕು ಬಹಳ ಸಣ್ಣದಪ್ಪ. ಏನು ವಿಚಾರ ಮಾಡಬೇಡ, ಚಿಂತೆ ಮಾಡಬೇಡ, ಇದ್ದಿದ್ರಲ್ಲೇ ಸಂತೃಪ್ತಿಯನ್ನ ಪಡ್ಕೋ. ಇರುವುದೆಲ್ಲವನ್ನ ಬಿಟ್ಟು ಇರದರೆಡೆಗೆ ನಡೆಯುವುದೇ ಜೀವನ ಆಗ್ಯದ. ನಮ್ಮಲ್ಲಿ ಒಂದು ಪೆನ್ ಇರ್ತದ, ಪೆನ್ ಇದ್ದಾಗ ಅದರ ಮಹತ್ವ ಗೊತ್ತಾಗಲ್ಲ. ಪೆನ್ ಯಾವಾಗ ಕಳ್ಕೊತೇವಲ್ಲ, ಪೆನ್ ಬಹಳ ಚಲೋ ಇತ್ತು, ನಾ ಅಷ್ಟು ರೊಕ್ಕ ಕೊಡ್ಕೊಂಡಿದ್ದ ಅಂತ. ಹಂಗ ಮನುಷ್ಯನ ಬಳಿ ಯಾವಾಗ ಇರಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ. ಇದ್ದಿದ್ರಲ್ಲೇ ಭಗವಂತ ನಮ್ಮ ಹಣಿ ಬರದಲ್ಲಿ ಏನದ ಅದನ್ನ ಭಗವಂತ ಕೊಟ್ಟಾನಂತ ಸಂತೃಪ್ತಿ ಜೀವನವನ್ನ ನೀವು ನಡೆಸ್ರಿ. ನಮಗೂ ಕೂಡ ಸಮಯ ಸಿಕ್ಕ. ಬಸವರಾಜ ಕಳಸ ಅವರು ಮಾತನಾಡಿ, ಹುಟ್ಟುಹಬ್ಬ ಅಂದ್ರೆ ಹಚ್ಚಿದ ದೀಪ ಆರಿಸಿ ಆಚರಿಸಿಕೊಳ್ಳುವಂಥದ್ದು ಪಾಶ್ಚಿಮಾತ್ಯರ ಸಂಸ್ಕೃತಿ. ನಮ್ಮ ಭಾರತದ ಸಂಸ್ಕೃತಿ ಅಲ್ಲ. ನಿಜವಾದ ನಮ್ಮ ಭಾರತ ಸಂಸ್ಕೃತಿ ಎಂದರೆ ದೀಪ ಬೆಳಗಿಸುವ, ಸಸಿ ನೆಟ್ಟು ಪ್ರಸಾದ ವ್ಯವಸ್ಥೆ ಕಲ್ಪಿಸಿ ಆಚರಿಸಿಕೊಳ್ಳುವುದು ಅರ್ಥಪೂರ್ಣವಾಗಿತ್ತು. ಇವತ್ತು ಕೊಂಡಪ್ಪನವರ ಸರಳವಾಗಿದ್ದರೂ ಅರ್ಥಪೂರ್ಣ ಆಚರಿಸಿಕೊಂಡಿದ್ದಾರೆ ಎಂದು ತಮ್ಮ ನುಡಿಗಳನ್ನು ಹಂಚಿಕೊಂಡರು. ರಾಯಚೂರು ನಗರದ ಸೋಮವಾರಪೇಟೆ ಹಿರೇಮಠದ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಲಲಿತ ವೃದ್ಧಾಶ್ರಮದಲ್ಲಿ ನಮ್ಮ ಆತ್ಮೀಯ ಸಹೋದರರು, ಹೋರಾಟಗಾರರು, ಸಾಮಾಜಿಕ ಬದ್ಧತೆ ಮತ್ತು ಕಳಕಳಿ ಇರತಕ್ಕಂಥ ಶ್ರೀ ಕೊಂಡಪ್ಪನವರ 40ನೇ ಒಂದು ಜನ್ಮ ದಿನೋತ್ಸವವನ್ನು ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶ್ರೀ ಪರಮ ಪೂಜ್ಯ ಅಭಿನವರ ಚುಟಿ ಶಿವಾಚಾರ್ಯ ಮಹಾಸ್ವಾಮಿ ಸೋಮವಾರಪೇಟೆ ಎಂಸ್ ವ್ಯವಸ್ಥಾಪಕರಾದ ಶ್ರೀಯುತರು ಬಸವರಾಜ ಕಳಸ ಹಾಗೂ ಸಂಘಟನೆಯ ಜಿಲ್ಲಾಧ್ಯಕ್ಷರು ಕೆ ಕೊಂಡಪ್ಪ, ಉಪಾಧ್ಯಕ್ಷರ ಮಹೇಶ್ ಪಾಟೀಲ್, ಸಂಘಟನೆಯ ಕಾರ್ಯಕರ್ತರು, ಲಲಿತಾ, ಹಿರಿಯ ನಾಗರಿಕರ ಮನೆ ವ್ಯವಸ್ಥಾಪಕರಾದ ಮಾರೆಪ್ಪ ನಾಯಕ್, ವಿನೋದ್ ರಾಜ್, ಮುಖ್ಯವಾಗಿ ಸಂಸ್ಥೆಯ ಎಲ್ಲ ಹಿರಿಯ ನಾಗರಿಕರು ಉಪಸ್ಥಿತರಿದ್ದು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನು ಸಂಸ್ಥೆಯ ಮುಖ್ಯಸ್ಥರು ಮಾರೆಪ್ಪ ನಾಯಕ್ ನೆರವೇರಿಸಿಕೊಟ್ಟರು. ಬಿಜೆಪಿ ಪಕ್ಷಕ್ಕೆ ಮಾರಾಟವಾಗಿರುವ ಮಂದಕೃಷ್ಣ ಮಾದಿಗ ಇಬ್ಬರು ಸಮುದಾಯವನ್ನು ಒಂದು ಪಕ್ಷಕ್ಕೆ ಒತ್ತಿಟ್ಟು ಮಾತನಾಡುವುದನ್ನು ನಿಲ್ಲಿಸಬೇಕು. ಸಂಘಟನೆಯ ಧ್ವಜವನ್ನು ಬಿಟ್ಟು ಬಿಜೆಪಿ ಧ್ವಜ ಹಾಕಿಕೊಳ್ಳಲಿ ಎಂದು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಜೆಪಿ ರಾಜು ಅವರು ಎಚ್ಚರಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಮಾಜ ಸಂಘಟನೆ ಪ್ರತಿನಿಧಿಸಿ ಕಪ್ಪು ಬಣ್ಣದ ಶಾಲು ಹಾಕಿಕೊಂಡು ಮಾದಿಗರ ಸಮುದಾಯ ಬಿಜೆಪಿ ಬೆಂಬಲಿಸುತ್ತಾರೆ ಎಂದು ಹೇಳಿರುವುದು ಖಂಡನೀಯವಾಗಿದೆ. ಸಮಾಜ ಯಾವುದೇ ರಾಜಕೀಯ ಪಕ್ಷದ ಸ್ವತ್ತಲ್ಲ, ವೈಯಕ್ತಿಕವಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ. ಒಳ ಮೀಸಲಾತಿ ಹೋರಾಟಕ್ಕೆ ಮಂದಕೃಷ್ಣ ಮಾದಿಗ ಇವರ ಕೊಡುಗೆ ಇಲ್ಲ. 1997ರಲ್ಲಿ ನಗರದ ಮಹಿಳಾ ಸಮಾಜದಲ್ಲಿ ನಡೆದ ಸಭೆಯಲ್ಲಿ ಒಳ ಮೀಸಲಾತಿ ಹೋರಾಟ ಹುಟ್ಟು ಪಡೆದುಕೊಂಡಿದೆ. ಉಸ್ಮಾನಿಯಾ ಯೂನಿವರ್ಸಿಟಿಯ ಅನೇಕ ಅಂದು ಭಾಗಿಯಾಗಿದ್ರು. ಆಂಧ್ರದ ಹೋರಾಟದಿಂದ ರಾಜ್ಯ ಜನರು ಕಲಿಯಬೇಕಿಲ್ಲ. ಮಾದಿಗ ಸಮುದಾಯದ ಶಿಕ್ಷಣ, ಉದ್ಯೋಗ ಬಿಜೆಪಿ ಬೆಂಬಲಿಸದೆ ದೊರೆಯುತ್ತದೆ ಎಂದು ಸುಳ್ಳು ಹೇಳಿದ್ದಾರೆ. ಕಳೆದ 10 ವರ್ಷದ ಬಿಜೆಪಿ ಆಡಳಿತದಲ್ಲಿ ಎಷ್ಟು ಜನ ಪರಿಶಿಷ್ಟ ಸಮುದಾಯಗಳಿಗೆ ಉದ್ಯೋಗ, ಶಿಕ್ಷಣ ದೊರೆತಿದೆ ಎಂದು ಅವರು ಹೇಳಲಿ ಎಂದರು. ಈ ಗೋಷ್ಠಿಯ ಉದ್ದೇಶ ಸುಮಾರು 1 ವರ್ಷದ ಹಿಂದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಘಟನಾ ಹೆಸರು ಮೇಲೆ ಆ ಸಂಘಟನಾ ಇಟ್ಟುಕೊಂಡು ಬೇರೆ ಪಕ್ಷದ ಜೆಂಡಗಳನ್ನು ಹೊತ್ತುಕೊಂಡು ಸಮುದಾಯಗಳನ್ನು ಡಿಸ್ಟರ್ಬ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ನಾವು ನೋಡಿದ್ವಿ ಅಷ್ಟೇ. ಬಂದಾಗ ಅವರು ಪ್ಲೀಸ್ ಗೋ ಬ್ಯಾಕ್. ಸಮುದಾಯನ ಒಂದು ಪಕ್ಷಕ್ಕೋ ಅಥವಾ ಇನ್ನೊಂದು ಕಡೆ ಒತ್ತೆ ಹಾಕುವಂಥ ಪ್ರಕ್ರಿಯೆ ಇಂದಿಗೂ ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಸರಿಯಾದಂಥ ನಿರ್ಧಾರ ಅಂತಕ್ಕಂಥದ್ದು ರಾಜ್ಯ ಸಂಸ್ಥೆ ತೀರ್ಮಾನದ ಮೇಲೆ ಹೇಳಿ. ಆದರೆ ಮತ್ತೆ ನಿನ್ನೆ ಒಂದು ಘಟನೆ, ಬಿಜೆಪಿ ಪಕ್ಷಕ್ಕೆ ಮಾರಾಟ ಹಾಕೊಂಡು ಮಂದಕೃಷ್ಣ ಅಂತಕ್ಕಂಥ ವ್ಯಕ್ತಿ ಸಮುದಾಯ ತನ್ನ ಸೊತ್ತು ಅಂದಂಗೆ ಮಾದಿಗರು ಬಿಜೆಪಿಗೆ ಓಟ್ ಹಾಕಿ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಬಹಿರಂಗವಾಗಿ ಮಾತಾಡಿರ್ತಕ್ಕಂಥದ್ದು. ಮಾದಿಗ ಸಮುದಾಯ ಮಂದಕೃಷ್ಣದ್ದು ಒಂದು ಸೊತ್ತಲ್ಲ, ಅವರೇನು ಬಾಡಿ ತಗೊಂಡಿಲ್ಲ. ನಮ್ಮ ಮಾತಿನ ಸಮುದಾಯ ಅಂತಕ್ಕಂಥದ್ದು ದೊಡ್ಡ ಸಮುದಾಯದಲ್ಲಿ ಇವರೊಬ್ಬರು ಕೋಟ್ಲಿಂಗ, ಇವರೊಬ್ಬರು ಕೋಟ್ಲಿಂಗ ಅಂಥದ್ದನ್ನ ಸಮುದಾಯನ ಓಟ್ ಹಾಕಿ ಇಡೀ ನಮ್ಮ ಸಮುದಾಯನೇ ಬಿಜೆಪಿ ಓಟ್ ಹಾಕತಕ್ಕಂಥದ್ದು ನಾವು ಇವತ್ತಿನವರೆಗೆ ಯಾವುದನ್ನ ಗೊತ್ತಿಲ್ಲ. ಒಂದು ವೇಳೆ ಅವರು
30% ಯುವಕರು ಉದ್ಯೋಗವಿಲ್ಲದಂತಾಗಿದೆ. ರೈಲು ಬಂದರು, ವಿಮಾನ ನಿಲ್ದಾಣ, ಸಾರ್ವಜನಿಕ ಆಸ್ತಿಯನ್ನು ಮೋದಿ ಸರ್ಕಾರ ಮಾರಾಟ ಮಾಡಿದೆ. 2012ರಲ್ಲಿ ಸದಾಶಿವ ಆಯೋಗ ವರದಿ ಬಿಜೆಪಿ ಸರ್ಕಾರಕ್ಕೆ ಸಲ್ಲಿಸಿತ್ತು. ನಿಜವಾದ ಕಾಳಜಿ ಇದ್ದರೆ ಏಕೆ ಮಂಡಿಸಲಿಲ್ಲ ಎಂದು ಪ್ರಶ್ನಿಸಿದರು. ಮಾದಿಗ ಸಮಾಜ ಸೇರಿ ಪರಿಶಿಷ್ಟ ಜಾತಿಗಳು ಒಂದು ಪಕ್ಷವಾಗಿ ನಿಲ್ಲಲು ಸಾಧ್ಯವಿಲ್ಲ ಎಂದರು. ಈ ದೇಶದಲ್ಲಿ, ಭಾರತ ದೇಶದಲ್ಲಿ 2016ರಿಂದ ಇನ್ನುವರೆಗೆ 25 to 30% ಪೀಪಲ್ಸ್, ಯಂಗ್ ಪೀಪಲ್ಸ್, ಯುವಕರು ರೋಡಿಂಗ್ ಆನ್ ದ ರೋಡ್, ನೌಕರಿ ಇಲ್ಲದಾಗ ರೋಡ್ ಮೇಲೆ ಓಡಾಡ್ತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್. ರೈಲ್ವೇಸ್ಗೆ ಹೋದರೆ ಸುಮಾರು 80 ಲಕ್ಷ ಉದ್ಯೋಗಗಳನ್ನ ಖತಮ್ ಮಾಡಿಬಿಡ್ತಾರೆ, ರಿಡ್ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ದ ಸ್ಟ್ರಾಟಜಿ. ಪೊಲಿಟಿಕಲ್ ವಿಷಯದಲ್ಲಿ ನಾವು ಮಾತಾಡಬೇಕಾದ್ರೆ ರಾಜಕೀಯ ಪಕ್ಷಕ್ಕೆ ವ್ಯತಿರೇಕವಾಗಿ ನಾವು ಮಾತನಾಡಿಸಿ ಮಾಡ್ತಾ ಇದ್ವಿ. ತೋರಿಸಿ ನಮ್ಗೆ ಎಲ್ಲಿದೆ ಅಂತ ಮಾರಾಟಕ್ಕೆ ಇರ್ತಕ್ಕಂಥದ್ದು ಗೊತ್ತಿಲ್ಲ. ನಮ್ಮ ಕಣ್ಣಿನಲ್ಲಿ ನಡೀತಾ ಇದೆ. ರೈಲ್ವೆ ಮಾರಾಟ ಆಗಿದೆ, ಏರ್ಪೋರ್ಟ್ ಮಾರಾಟ ಆಗಿದೆ, ಫೋರ್ಟ್ ಮಾರಾಟ ಆಗಿದೆ, ಲ್ಯಾಂಡ್ಸ್ ಮಾರಾಟ ಆಗಿದೆ. ಎಷ್ಟು ಹೇಳ್ಬೇಕು ಇವ್ರಿಗೆ? 100 ಹೇಳ್ಬೋದು. 2014ರಿಂದ ಟೀಮ್ ನಾವು ಇವತ್ತಿನವರೆಗೆ ನಾವು ಹೇಳ್ಬೋದು. ಸೊ ಹಂಗಂತ ನಾವು ಕಾಂಗ್ರೆಸ್ ಒಪ್ಪಿಟ್ಟು ಅಂತಂದಲ್ಲ, ಅದಲ್ಲ. ಆ ಕಾಂಗ್ರೆಸ್ ನಮ್ಗೆ ಧನಂತರ ಕೆಲಸ ಮಾಡಿ ನಮಗೆ ತಿಳ್ಕೊಟ್ಟಿದ್ದೇನೆ ಇಲ್ಲ. ಇವತ್ತು ವರ್ಗೀಕರಣ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ವಿ. 2011, 14, 6, 2012ರಲ್ಲಿ ಸದಾಶಿವ ಅವರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಇದೇ ಸದಾನಂದ ಗೌಡರಿಗೆ 2012. ಅಲ್ಲಿಂದ ಅವರು ಮುಟ್ಟಿನೂ ನೋಡಿಲ್ಲ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧಪಟ್ಟಂತೆ. ನಾವು 22ರಲ್ಲಿ ಡಿಸೆಂಬರ್ 11ನೇ ತಾರೀಕು ನಾವೇನು ದೊಡ್ಡ ಮಟ್ಟದ ರ್ಯಾಲಿನ ಹಮ್ಮಿಕೊಂಡಿವಿ ರಾಜ್ಯದೊಳಗ. ಅವಾಗ 11ಕ್ಕೆ ಸಮಿತಿ ರಚನೆ ಮಾಡಿಲ್ಲ. ಸಮಿತಿ ಯಾವಾಗ ರಚನೆ ಆಗುತ್ತಾ ನಾವು ಈ ಹೋರಾಟ ಮುನ್ನಡೆಸ್ತೀವಿ. 101 ದಿವಸ ಹೋರಾಟ. ರಾಜ್ಯ ಮುಖಂಡ ಎಸ್ ಮಾರಿಪ್ಪ ಅವರು ಮಾತನಾಡಿ, ಮಂದಕೃಷ್ಣ ಮಾದಿಗ ಒಬ್ಬ ಅನಕ್ಷರಸ್ಥ. ಆತನಿಗೆ ರಾಜ್ಯ ಪರಿಶಿಷ್ಟ ಒಳ ಮೀಸಲಾತಿ ಸಮಸ್ಯೆ ಅರಿವಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ರಚಿತವಾಗಿರುವ 7 ಜನ ನ್ಯಾಯಮೂರ್ತಿಗಳ ಪೀಠ ನರೇಂದ್ರ ಮೋದಿ ಹೇಳಿದ್ರೆ ರಚನೆಯಾಗಿಲ್ಲ. ಪಂಜಾಬ್ ಪ್ರಕರಣ ವಿಚಾರಣೆಯನ್ನು ನ್ಯಾಯಪೀಠ ವಿಚಾರಣೆ ನಡೆಸಿದ ತೀರ್ಪಿನಿಂದ ರಾಜ್ಯದ ಪರಿಶಿಷ್ಟರಿಗೆ ಅನ್ವಯವಾಗುವುದಿಲ್ಲ. 341 ಕಾಲಂ ತಿದ್ದುಪಡಿ ಅಗತ್ಯವಿಲ್ಲ ಎಂದು ಹೇಳಿರುವ ಅರುಣಾ ಮಿಶ್ರಾ ಅಭಿಪ್ರಾಯವೇ ಹೊರತು ತೀರ್ಪಲ್ಲ. ಆತ್ಮಗೌರವ, ಸ್ವಾಭಿಮಾನ ಇಲ್ಲದ ನಾಯಕನಲ್ಲ. ಮಂದಕೃಷ್ಣ ಮಾದಿಗ ಇವರು ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಕಾಲಿಗೆ ಬಿದ್ದು ಹೋರಾಟ ಪ್ರಾರಂಭಿಸಿದರು. ಅವರಿಗೆ ಬದ್ಧತೆಯೂ ಇಲ್ಲ. ಸಮುದಾಯ ರಾಷ್ಟ್ರೀಯ ನಾಯಕ ಎಂದು ಬಿಂಬಿಸಿಕೊಂಡು ಬಿಜೆಪಿ ಪರ ಮಾತನಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಬಿಜೆಪಿಯನ್ನು ಸೋಲಿಸಲು ಸಮುದಾಯ ಜನರು ಮುಂದಾಗಬೇಕೆಂದರು. ಎಷ್ಟೇ ನಮ್ಮ ನ್ಯಾಯಾಂಗದಲ್ಲಿ ಪ್ರಶ್ನೆ ಇರ್ಬೋದು ಆಮಾರ್ಗವೇ, ಆದರೆ ಇನ್ಸ್ಟಿಟ್ಯೂಷನ್ ಒಂದು ಇಂಡಿಪೆಂಡೆಂಟ್ ಅಂತ ಮಾತ್ರ ಸತ್ಯ. ನಾವೇ ಮಾಡಿಸೋದಂದ್ರೆ ಒಂದು ಅಂಡು ಇನ್ಫ್ಲೂಯೆನ್ಸ್ ಗೊತ್ತಾಗಲ್ಲ. ಒಂದು ಸಂಸ್ಥೆಗೆ ಅಂಡು ಇನ್ಫ್ಲೂಯೆನ್ಸ್ ನೀವೇ ಕ್ರಿಯೇಟ್ ಮಾಡ್ತಾರೆ. ಇನ್ನೊಂದು ಪಕ್ಷದವರು ಅದು ಏನಿಂದು ನಿಮ್ಮ ಮಾತೇನದು ಹೌದಾ? ಮತ್ತೆ ನಮ್ಮೊಂದು ಹೇಳಿದ್ರೆ ಇನ್ನೊಂದು 341 ಅಮೆಂಡ್ಮೆಂಟ್ ಬೇಕಾಗಿರುವಂತ ಯಾರು ಆನಂದ್ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ. ಆನಂದ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ರೆ ಓಪಿನಿಯನ್ ನಾಟ್ ಜಡ್ಜ್ಮೆಂಟ್. ಓಡಿಟರ್ಸ್ ಆರ್ ನಾಟ್ ಜಡ್ಜ್ಮೆಂಟ್ಸ್. ಜಡ್ಜ್ಮೆಂಟ್ ಅಂದ್ರೆ ಅದು ಆಪರೇಟಿವ್ ಪೋರ್ಷನ್ ಆಫ್ ಜಡ್ಜ್ಮೆಂಟ್ ಸ್ವಲ್ಪ ಅಷ್ಟೇ ನಾಲ್ಕು. ಅದರಲ್ಲಿ ಹೇಳಂತ ವಿಷಯಗಳೆಲ್ಲ ಕೂಡ ಜಡ್ಜ್ಮೆಂಟ್ ಆಗಲ್ಲ. ನಾವು ಭಾಷಣ ಚೆಕ್ ಮಾಡಿದ್ದೇವೆ. ಮಂದಕೃಷ್ಣ ಮೊನ್ನೆ 341 ಮಾಡಬೇಕಾಗಿರುವಂತ ಅದನ್ನೆಲ್ಲ ಓದಿದ್ದೇನೆ ಓದಕ್ಕೆ ಬರ್ತದೆ ಇಂಗ್ಲಿಷು. ಯಾಕೆ ಇಷ್ಟು ನಾವು ಕಠೋರವಾಗಿ ಮಾತಾಡಬೇಕಾದ್ರೆ ನಾವು ಮನುಷ್ಯನ ವಿಷಯದಲ್ಲಿ ಅದು ಏನು ಗೊತ್ತಿಲ್ಲ. ಜಸ್ಟ್ ಅದರ ಹುಟ್ಟದಲ್ಲೇ ಆ ಹೋರಾಟ ಹುಟ್ಟದಲ್ಲೇ ಚಂದ್ರಬಾಬು ನಾಯ್ಡು ಅವರ ತಾಯಿಗೆ ನಮಸ್ಕಾರ ಮಾಡಿ ಹುಟ್ಟಿದಂತ ಹೋರಾಟ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಬಹಳ ಸ್ವಾತಂತ್ರ್ಯ ಜನ. ಆದ್ರೆ ಏನೋ ಸ್ವಲ್ಪ ಮಾತಾಡೋದು ನಾವು ಗೌರವ ಇಲ್ಲ ಇರುವಂತಲ್ಲ. ಚಂದ್ರಬಾಬು ನಾಯ್ಡು ಇಂದು ಹೋದೆ, ವೈಎಸ್ ರಾಜಶೇಖರ ಇಂದು ಹೋದೆ, ಅಂದ್ರೆ ನಂತರ ನಾವು ಯಾರು ಇವರು ವೆಂಕಯ್ಯನಾಯ್ಡು ಇಂದು ಹೋದೆ. ಜಸ್ಟ್ ಮುಂದೆ ಬರಲಿಕ್ಕೆ ಈ ಸಂದರ್ಭದಲ್ಲಿ ಹೇಮರಾಜ ಅಸ್ಕಿಹಾಳ, ಜಿಲ್ಲಾಧ್ಯಕ್ಷ ಹನುಮಂತಪ್ಪ ಮುನ್ನೂರುಪುರು, ಆಂಜನೇಯ ಉಟ್ಕೂರು, ತಾಯಣ್ಣ ಗಾದಾರ, ಶ್ರೀನಿವಾಸ್ ಕಲವಲದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೈ ಶ್ರೀರಾಮ ಘೋಷಣೆ ಕೂಗಿದವರಿಗೆ ಬೂಟು ಕಾಲಿನಿಂದ ಒದೆಯಬೇಕೆಂಬ ಕಾಂಗ್ರೆಸ್ ಮುಖಂಡ ಬಜರುದ್ದೀನ್ ಅವರ ವಿಡಿಯೋ ವೈರಲ್ ಆಗಿದ್ದು, ಹೇಳಿಕೆ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು.
ಕಾಂಗ್ರೆಸ್ ಮುಖಂಡ ಬಶೀರುದ್ದೀನ್ ಅವರು ಜೈ ಶ್ರೀರಾಮ ಎಂದು ಘೋಷಣೆ ಕೂಗಿದವರಿಗೆ ಬೂಟು ಕಾಲಿನಿಂದ ಒದೆಯಲು ನೀಡಿದ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಕೂಡಲೇ ಅವರನ್ನು ಬಂಧಿಸಬೇಕು. ಬಶೀರುದ್ದೀನ್ ನೀಡಿರುವ ಹೇಳಿಕೆಯಿಂದ ಶ್ರೀರಾಮ ಭಕ್ತರಿಗೆ ನೋವುಂಟಾಗಿದೆ. ಇಂತಹ ಹೇಳಿಕೆಯಿಂದ ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆಯಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತಿದೆ. ಕೂಡಲೇ ಇಂತಹ ಹೇಳಿಕೆ ನೀಡಿದ ಬಶೀರುದ್ದೀನ್ ಅವರನ್ನು ಬಂಧಿಸಿ ಹೇಳಿಕೆ ಎಫ್ಎಸ್ಎಲ್ ವರದಿಗೆ ಕಳುಹಿಸಿ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು. ಬರ್ತಾರೆ ರಕ್ಷಿಸಿರುವ ಭ್ರಷ್ಟ ಸರ್ಕಾರಕ್ಕೆ, ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ ಬಂಧಿಸಿ 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 ಹಿಂದೂ ವಿರೋಧಿ ಬಶೀರನ್ನು ವಡಿರಪ್ಪ ವಡಿರಿ, ವಡಿರಪ್ಪ ವಡಿರಿ, ವಡಿರಪ್ಪ ವಡಿರಿ, ವಡಿರಪ್ಪ ವಡಿರಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ವೇಳೆ ಮನವಿ ಸ್ವೀಕರಿಸಲು ಆಗಮಿಸಿದ ಅಧಿಕಾರಿಗಳ ನಡೆ ಖಂಡಿಸಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ದಿಢೀರನೆ ರಸ್ತೆ ತಡೆ ನಡೆಸಿದರು. ಚಪ್ಪಲಿ ಪ್ರದರ್ಶನ ಮಾಡಿದರು. ರಾಯಚೂರಿನಲ್ಲಿ 44 ಡಿಗ್ರಿ ತಾಪಮಾನ ಇರುವುದರಿಂದ ರಸ್ತೆಯಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ನಿಂತು ಪರದಾಡಿದರು. ವಾಹನ ಸವಾರರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ಉಂಟಾಯಿತು. ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದು ಬದಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಮಕ್ಕಕ್ಕೆ ಬೂಟ್ ತಗೊಂಡು ಹೊಡಿಬೇಕು ಪೊಲೀಸರು ಅಂತ ಹೇಳಿದಾನೆ. ಇತ್ತಿಗೆ ಜೈ ಶ್ರೀರಾಮ್ ಅನ್ನೋದ್ರಲ್ಲಿ ಏನು ತಪ್ಪು ಕಂಡಿದೆ ಈ ಮಹಾನ್ ನಾಯಕನಿಗೆ? ಇವನು ಒಬ್ಬ ರಾಯಚೂರಿನ ಸೌಹಾರ್ದಿತ ವಾತಾವರಣ ಇದೆ, ವಾತಾವರಣ ಕೆಡಿಸಲಿಕ್ಕೆ ಈ ಮನುಷ್ಯ ಹೇಳಿಕೆ ಕೊಟ್ಟಿದ್ದಾನೆ. ಇವನ್ನ ತಕ್ಷಣ ಸರ್ಕಾರ ಬಂಧಿಸಬೇಕು, ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ ಆಗಿ ಒತ್ತು ಒಳಗಾಕ್ಬೇಕು. ಇವನಿಗೆ ಪೊಲೀಸರು ಲೆದರ್ ಬಿಡ್ಕೊಂಡು ಹೊಡೆದಾಗೆ ಇವನಿಗೆ ಬುದ್ಧಿ ಬರೋದು. ಇವನು ನಾಲಿಗೆ ಕಟ್ ಮಾಡ್ಬೇಕು, ಇವನಿಗೆ ನಾಲಿಗೆ ಕತ್ತರಿಸಾಗೆ ಇವನಿಗೆ ಬುದ್ಧಿ ಬರೋದು. ಅಲ್ಲಿ ತನಕ ಇವನಿಗೆ ಬರಂಗಿಲ್ಲ ಅಂತ ಹೇಳ್ಬೇಕು. ನಿನ್ನೆ ಬಶೀರುದ್ದೀನ್ ಅಂತ ಕಾಂಗ್ರೆಸ್ ನಾಯಕ ಹೇಳ್ಯಾನ, ಆ ಹೆಸರನ್ನು ಹೇಳಕ್ ನನಗೆ ಮನಸ್ಸಿಲ್ಲ. ಅದರಲ್ಲಿ ಏನ್ ಹೇಳಿದ್ದಾನೆ, ಜೈ ಶ್ರೀರಾಮ್ ಅನ್ನೋರಿಗೆ ಪೊಲೀಸರು ಬೂಟ್ ಕಾಲಿ ಹೊಡಿಬೇಕಂತ ಹೇಳಿದ್ದಾನೆ. ಇದು ರಾಯಚೂರಿನ ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವಂತದ್ದು, ಇದು ಹಾಳು ಮಾಡೋದಕ್ಕೆ ಈ ಮನುಷ್ಯ ಈ ಹೇಳಿಕೆ ಕೊಟ್ಟಿದ್ದಾನೆ. ನಾವು ಆಗ್ರಹ ಮಾಡ್ತೀವಿ, ಬಿಜೆಪಿ ಪಕ್ಷ ಮತ್ತು ಎಲ್ಲ ಹಿಂದೂ ಹೋರಾಟಗಾರರು ಆಗ್ರಹ ಮಾಡ್ತೀವಿ. ತಕ್ಷಣ ಆ ಮನುಷ್ಯನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಹಾಕಿ ಬೂಟ್ ಲೆದರ್ ಬೂಟ್ಗಾಲಿ ಅಂತ ಹೊಡಿಬೇಕು. ಅದೇ ಶಾಸ್ತಿ ಅದೇ ಶಿಕ್ಷೆ, ಆ ಕೆಲಸ ತಕ್ಷಣ ಮಾಡಬೇಕು. ಇಲ್ಲಿಗೆ 24 ಗಂಟೆ ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಡುವಂತಹದ್ದು ಏನಿದೆ? ಇವತ್ತು ಸರ್ಕಾರ ಅಧಿಕಾರಿಗಳು ಗಮನಿಸಬೇಕಲ್ಲ. 24 ತಾಸು ಆದ್ರೂ ಏನು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರ ಆಗ್ತಾರೆ? ಮುಂದೆ ಏನಾದರೂ ಅನಾಹುತಗಳಾದರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವರಾಜ ಪಾಟೀಲ್, ಮುಖಂಡರಾದ ನರಸಪ್ಪ ಯಕ್ಲಾಸ್ಪೂರು, ರಾಘವೇಂದ್ರ ಉಟ್ಕೂರು, ನರಸರೆಡ್ಡಿ, ಕಳಗೋಳು ರಾಮಚಂದ್ರ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ನರೇಂದ್ರ
ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ನೀಡಿದ ಎಲ್ಲ ಭರವಸೆಗಳು ಸುಳ್ಳಾಗಿದ್ದು ಮತ್ತೊಮ್ಮೆ ಆಯ್ಕೆ ಮಾಡದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದು ಪ್ರದೇಶ ಕಾಂಗ್ರೆಸ್ ಉಸ್ತುವಾರಿ ಸುಧಾಮ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಪ್ಪು ಹಣ ತಂದು ಪ್ರತಿಯೊಬ್ಬರಿಗೆ 15 ಲಕ್ಷ ರೂಪಾಯಿ ಹಾಕುವುದಾಗಿ ಹೇಳಿದ್ದ ಮೋದಿಯವರ ಭರವಸೆ ಹಸಿ ಸುಳ್ಳೆಂದು ಸಾಬೀತಾಗಿದೆ. ನೋಟ್ ಬ್ಯಾನ್ ಮಾಡಿದ್ದು ಯಾರಿಗೆ ಲಾಭವಾಗಿದೆ? 2 ಕೋಟಿ ಉದ್ಯೋಗ, ರೈತರ ಆದಾಯ ದ್ವಿಗುಣ ಸೇರಿದಂತೆ ಸುಳ್ಳು ಭರವಸೆ ನೀಡಿ ವಂಚಿಸಿದ್ದಾರೆ. ಕಾರಣ ಮತ್ತೆ ಮೋಸ ಹೋಗದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ. ಕುಮಾರ್ ನಾಯಕರನ್ನು ಆಶೀರ್ವಾದಿಸಬೇಕೆಂದರು. ಜಿಲ್ಲಾ ಪರಿಶಿಷ್ಟ ಘಟಕದ ಅಧ್ಯಕ್ಷ ಹನುಮಂತು ಜೂಕೂರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಯಶಸ್ವಿಯಾಗಿದ್ದು, ಅದೇ ಮಾದರಿಯಲ್ಲಿ ದೇಶಾದ್ಯಂತ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಜಾರಿಗೊಳಿಸಲಿದೆ. ಬಿಜೆಪಿ ಸುಳ್ಳು ಭರವಸೆ ಮಾರು ಹೋಗದೆ ಕಾಂಗ್ರೆಸ್ ಬೆಂಬಲಿಸಿ ಎಂದರು. ಉಸ್ತುವಾರಿಗಳಾಗಿ ನೇಮಕಗೊಂಡಿರುತ್ತೇನೆ. ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಜಿ. ಕುಮಾರ್ ನಾಯಕ್ ಅಭ್ಯರ್ಥಿಯಾಗಿ ಪ್ರಚಾರದಲ್ಲಿ ತೊಡಗಿರುವಂತ ವಿಷಯ ತಮಗೆಲ್ಲ ಗೊತ್ತಿರುವಂತ ವಿಷಯ. ಈಗಾಗಲೇ ಅಂದಿನ ಸರ್ಕಾರ 2013 ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅಂದಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಹಾಗೂ ಈ ಭಾಗಕ್ಕೆ ಮುಖ್ಯ ಹೈದರಾಬಾದ್ ಕರ್ನಾಟಕದ ಮುಖ್ಯ ರೂವಾರಿಗಳಾದಂಥ ದಿವಂಗತ ಶ್ರೀ ಧರ್ಮ್ ಸಿಂಗ್ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಜಿ ಖರ್ಗೆ ಜಿ ಅವರ ಅವಧಿಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ 371 ಜೆ ಕೊಟ್ಟು ಇಲ್ಲಿ ಭಾಗದ ಜನರಿಗೆ ಉದ್ಯೋಗ ಹಾಗೂ ಅಭಿವೃದ್ಧಿ, ಶಿಕ್ಷಣ ಇವನ್ನು ಒಳಪಡಂತೆ ಈ ಅಂಶವನ್ನು ಕೊಟ್ಟು ಇಂದಿನ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಸುಮಾರು ಡಾಕ್ಟರ್ಗಳು, ಇಂಜಿನಿಯರ್ಗಳು ನೋಡುತ್ತೇವೆ. ಈ ಅನುಷ್ಠಾನದಿಂದ ಬಹಳಷ್ಟು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಬಹಳ ಉಪಯುಕ್ತವಾಗಿರುತ್ತದೆ. ಅದಾದ ನಂತರ ಈಗ ಕೆಇ ಕುಮಾರ್ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನದಲ್ಲಿ ಅನ್ಯಾಯವಾಗದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಗ್ಯಾರಂಟಿ ಯೋಜನೆಗಳು ಯಾವುದೇ ಒಂದು ಧರ್ಮ, ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲರಿಗೂ ನೀಡಲಾಗುತ್ತದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು 10 ವರ್ಷದಿಂದ ಸುಳ್ಳು ಭರವಸೆಗಳನ್ನು ನೀಡುವುದರ ಮೂಲಕ ಮತದಾರರಿಗೆ ಮೋಸ ಮಾಡುತ್ತಾ ಅಧಿಕಾರ ಚಲಾಯಿಸುತ್ತಾರೆ. ಸುಳ್ಳಿನ ಭರವಸೆಗಳು ಈ ರೀತಿವೆ. ದೇಶದಲ್ಲಿ 15 ಲಕ್ಷ ರೂಪಾಯಿಗಳು ಯಾವ ಮತದಾರರಿಗೆ ಬಂದಿದೆ? ದೇಶದಲ್ಲಿ ನೋಟ್ ಬ್ಯಾನ್ನಿಂದ ಯಾವ ಬಡತನ ಮತದಾರರಿಗೆ ಲಾಭ ಬಂದಿದೆ? ದೇಶದಲ್ಲಿ 10 ವರ್ಷದ ಅವಧಿಯಲ್ಲಿ ನಿರುದ್ಯೋಗ ವಿದ್ಯಾವಂತರಿಗೂ ಉದ್ಯೋಗ ಯಾವ ಮತದಾರರಿಗೆ ಬಂದಿದೆ? ಭಾರತ ದೇಶಕ್ಕೆ ಬೇರೆ ದೇಶಗಳಿಂದ ಎಷ್ಟು ಕಪ್ಪಣ ಬಂದಿದೆ, ಯಾವ ಮತದಾರರಿಗೆ ತಲುಪಿದೆ? ದೇಶದಲ್ಲಿ ನಿರ್ಮಿಸಿದ 100 ಸ್ಮಾರ್ಟ್ ಸಿಟಿಗಳು ಅಭಿವೃದ್ಧಿಗೊಂಡಿದ್ದು ಉದಾಹರಣೆ ಇದೆಯಲ್ಲ. ಇನ್ನಿತರ ಸಾವಿರಾರು ಸುಳ್ಳು ಭರವಸೆಗಳು ನೀಡುವ ಸುಳ್ಳಿನ ಸರದಾರ ಮಾನ್ಯ ನರೇಂದ್ರ ಮೋದಿ ನೇತೃತ್ವದಲ್ಲಿ ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇನೆಂದು ಹೇಳುವ, ಜಾತಿಗೆ ಧರ್ಮಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡುವ ಭಾರತೀಯ ಜನತಾ ಪಕ್ಷ, ಈ ಪಕ್ಷದ ಅಭ್ಯರ್ಥಿಯಾದ ಮಾನ್ಯ ಶ್ರೀ ರಾಜಾ ಅಮರೇಶ್ ನಾಯಕ್ ಅವರು. ಈ ಸಂದರ್ಭದಲ್ಲಿ ನೀತಿರಾಜು ಆಶಾಪುರು, ಎಂ ವಸಂತ, ಬೋಳಬಂಡಿ ಭಂಡಾರೆ, ಸುಭಾಷ್ ಆರ್ ಸೇರಿದಂತೆ ಅನೇಕರಿದ್ದರು. ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಶೋಷಿತ ಸಮುದಾಯಗಳಿಗೆ ಅನ್ಯಾಯವಾಗಿದ್ದು, ಬಿಜೆಪಿಯನ್ನು ಸೋಲಿಸಿ ಸಂವಿಧಾನ ರಕ್ಷಿಸಲು ಮಾದಿಗರ ರಕ್ಷಣಾ ವೇದಿಕೆ ಸಮುದಾಯ ಜನರಿಗೆ ಕರೆ ನೀಡುತ್ತದೆ ಎಂದು ವೇದಿಕೆ ರಾಜ್ಯಾಧ್ಯಕ್ಷ ಕರಿಯಪ್ಪ ಗುಡಿಮನಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೆ ಏನೆಲ್ಲ ಅಡ್ಡಿ ಮಾಡಿರುವ ಬಿಜೆಪಿಯವರು ಆರ್ಥಿಕ ಹಿಂದುಳುವಿಕೆ ಆಧಾರದ ಮೇಲೆ 10% ಮೀಸಲಾತಿ ನೀಡುವ ಮೂಲಕ ಮೀಸಲಾತಿ ಮೂಲ ಆಶಯವನ್ನೇ ಧಿಕ್ಕರಿಸಿದ್ದಾರೆ.
10 ವರ್ಷಗಳಿಂದ ನಡೆಯುತ್ತಿರುವ ಒಳ ಮೀಸಲಾತಿ ಹೋರಾಟವನ್ನು ದಿಕ್ಕು ತಪ್ಪಿಸಲು ಉಪಸಮಿತಿ ರಚಿಸಿ ಕೇಂದ್ರ ಶಿಫಾರಸು ಮಾಡಿದೆ. ಪರಿಶಿಷ್ಟ ಜಾತಿಯವರದೇ ಆದ ಸಚಿವ ನಾರಾಯಣ ಸ್ವಾಮಿಯವರು ಬಿಜೆಪಿಯ ಗುಲಾಮರಾಗಿದ್ದಾರೆ. ಸಮಾಜಕ್ಕೆ ಅನ್ಯಾಯವಾದರೂ ರಾಜೀನಾಮೆ ನೀಡಿ ಸಮುದಾಯದೊಂದಿಗೆ ನಿಲ್ಲುವ ಧೈರ್ಯ ಮಾಡಲಿಲ್ಲ. ಆರ್ಎಸ್ಎಸ್ ಸಂಘ ಪರಿವಾರದ ಪರವಾಗಿಯೇ ನಿಂತುಕೊಂಡರು. ಇನ್ನು ಮಂದಕೃಷ್ಣ ಮಾದಿಗ ಇವರು ಸಹ ಸಮುದಾಯವನ್ನು ಒಂದು ರಾಜಕೀಯ ಪಕ್ಷ ಪರವಾಗಿದೆ ಎಂದು ಬಿಂಬಿಸಿದರು. ಆದರೆ ಶೋಷಿತರು ಬಿಜೆಪಿಯನ್ನು ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕೆಂದರು. 14 ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ 2ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಬೇಕೆಂದರು. ಅದರಲ್ಲಿ ಅಸ್ಪೃಶ್ಯರು ಒಲೆ ಮಾಡಿದರು. ಎಷ್ಟು ಅನ್ಯಾಯಕ್ಕೊಳಗಾಗಿದೆ ಅನ್ನೋದಕ್ಕೆ ಮೋದಿಯವರು ಮಾಡುವಂಥ ದುರಾಡಳಿತದ ಕ್ರಮ, ಒಳ ಮೀಸಲಾತಿ ವಿಷಯದಲ್ಲಿ EWS ಮೂಲಕ ಮೋಸ ಮಾಡಿರ್ತಕ್ಕಂಥದ್ದು ನಮಗೆ ಉಳ್ಳವರಿಗೆ ಕೊಟ್ಟು ನಮಗೆ ಉಪಸಮಿತಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಳಂಬ ಧೋರಣೆ, ಈ ಒಂದು ವಿಚಾರವಾಗಿ ನಾವು ಈ ಕೇಂದ್ರ ಸರ್ಕಾರವನ್ನು ಖಂಡಿಸುತ್ತಾ ನಮ್ಗೆ ಆಗಿರೋ ಅನ್ಯಾಯಕ್ಕೆ ಅವ್ರಿಗೆ ಏನು ಉತ್ತರ ಕೊಡಬೇಕು, ನಾವು ಈಗ ನಮಗೆ ಬಂದಿರುವಂಥ ಅವಕಾಶ ಬರುವ 7ನೇ ತಾರೀಕಿಗೆ ಚುನಾವಣೆ ಸಂದರ್ಭಕ್ಕೆ ನಾವು ಕೊಡುವಂಥ ಸಂದೇಶ ಕೇಂದ್ರ ಸರ್ಕಾರಕ್ಕೆ, ಕಡ್ಡಾಯವಾಗಿ ಬಿಜೆಪಿಗೆ ಒಲೆ ಮಾಡುವವರಲ್ಲದೆ ಶೋಷಿತ ಸಮುದಾಯಗಳು ಯಾವುದೇ ಕಾರಣಕ್ಕೂ ಓಟ್ ಹಾಕಬಾರ್ದು, ಅವರು ಸೋಲಿಸಲೇಬೇಕು ಅನ್ನೋ ಸಂದೇಶ ನಾವು ನೀಡುತ್ತಿದ್ದೀವಿ. ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ನಿರಂತರ 15-20 ವರ್ಷ ಸಂಘಟನೆ ಮಾಡ್ತಾ ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಭಾಗವಹಿಸಿ ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಪಾದಯಾತ್ರೆ ಮಾಡಿ ಕ್ರೀಡಾಪಟುಗಳಲ್ಲಿ ಸತ್ಯಾಗ್ರಹ ಕೂತ್ಕೊಂಡು ಅವಾಗಲೂ ಕೂಡ ಒಂದು ಸಣ್ಣ ಉಪಸಮಿತಿ ಮಾಡಿ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಅದರಲ್ಲಿ ಪರ್ಸೆಂಟೇಜ್ 54 ಮೀಸಲಾತಿ ಮೀರುತ್ತಂದ್ರೂ ಕೂಡ ಮನವಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದು ಸಬಲೀಕರಣ ಮಂತ್ರಿ ಆಗಿರುವಂಥ ನಾರಾಯಣಸ್ವಾಮಿ ಅವರು ಕೂಡ ಎಷ್ಟು ಗುಲಾಮರಾಗಿ ಕೆಲಸ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಧ್ವನಿಯಂತೆ ಆಗಿಲ್ಲ. ಅದಕ್ಕೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಟ್ಟಿಲ್ಲ, ಒಳ ಮೀಸಲಾತಿ ಕೊಟ್ಟೇ ಬಿಡಲ್ಲ, ನಾವು ಒಂದು ಧೈರ್ಯ ಮಾಡಲಿಲ್ಲ, ರಾಜೀನಾಮೆ ಮೀಸಲು ಅಂತ ಹೇಳಕ್ಕೆ ಬಂದಿಲ್ಲ ಅದು ಮನುಷ್ಯನಿಗೆ. ಇಂಥ ಒಬ್ಬ ಕೇಂದ್ರ ಮಂತ್ರಿ ಆಗಿ ನಮ್ಮ ಸಮುದಾಯಕ್ಕೆ ಮತ್ತೋರ್ವ ಮುಖಂಡ ಎಂಆರ್ ಬೇರಿ ಮಾತನಾಡಿ, ಯುದ್ಧದಲ್ಲ ಶತ್ರು ಯಾರು ಮಿತ್ರು ಯಾರು ಎಂಬುದನ್ನು ನೋಡಿಕೊಳ್ಳಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದ್ದಾರೆ. ಮನುವಾದ ಮತ್ತು ಮಾನವತಾವಾದ ಮಧ್ಯೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಮನುವಾದ ಸೋಲಿಸಿ ಸಂವಿಧಾನ ಉಳಿಸಬೇಕಿದೆ. 10 ವರ್ಷದ ನರೇಂದ್ರ ಮೋದಿ ಆಡಳಿತದಲ್ಲಿ ಬರೀ ಸುಳ್ಳುಗಳ ಮೇಲೆ ಅಧಿಕಾರ ನಡೆಸಲಾಗಿದೆ. ಸಂವಿಧಾನ ಬದಲಾವಣೆ ಮಾಡುವ ಅಜೆಂಡಾ ಬಿಜೆಪಿದ್ದಾಗಿದೆ. ಗುಲಾಮಗಿರಿಗೆ ತಳ್ಳುವ ಬಿಜೆಪಿಯನ್ನು ಸೋಲಿಸಬೇಕೆಂದರು. ಜೊತೆಗೆ ಈ ನೆಲ ಇದೆಲ್ಲ ಇದು ಪ್ರತಿರೋಧದ ನೆಲ ಅನ್ನೋದಕ್ಕೆ ಬಸವಣ್ಣವರು ನಮಗೆ ಸಾಕ್ಷಿ ಆಗ್ತಾರ. ಕರ್ನಾಟಕ ಸರ್ಕಾರ ಆಗಾಗಲೇ ಕಲ್ಯಾಣ ಕರ್ನಾಟಕದ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕತ್ವ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಾಗಿ ನಾವು ಮಾತೆ ಮುತ್ತು, ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಅಂತ ಹೇಳ್ತಾರ. ಮಾತೆ ಮುತ್ತು ಅಂತ ಹೇಳಿದಾರ, ಮಾತೆ ಮಾಣಿಕ್ಯ ಅಂತ ಹೇಳಿದಾರ. ಮಾತಾಡಿದ್ರೆ ಏನು ಸ್ಫಟಿಕದ ಸಲಾಕೆ ಇರಬೇಕಂತ ಬಸವಣ್ಣವರು ಹೇಳ್ತಾರೆ. ನುಡಿದಂತ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ. ಹಾಗಾಗಿ ಮಾತಿಗೆ ಬಹಳ ಮಾತು ಇರ್ತಕ್ಕಂಥ ಈ ನೆಲದ ಜನ ಮಾತು ತಪ್ಪಿದ ಮೋದಿಗೆ ಪಾಠವನ್ನು ಕಲಿಸಬೇಕು, ಮನೆಗೆ ಕಳಿಸಬೇಕು ಅನ್ನೋಂಥ ಒಂದು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೇನೆ ಮಾತಿನಂತ ಸಣ್ಣದಿಲ್ಲ, ಮಾತಿನಂತ ದೊಡ್ಡದಿಲ್ಲ ಅಂತ ಹಿರಿಯರು ಹೇಳಿದ. ಜೊತೆಗೆ ಮಾತು ತಪ್ಪಿದ ಮುಖ ನೋಡಬಾರ್ದಂತ ಹೇಳಿದ. ಮಾತಿನಲ್ಲಿ ಮಾತಿಲ್ಲದವನ ಮೂತಿ ನೋಡಬಾರದು ಅಂತ ಶರಣರು ಹೇಳಿದ್ರು. ಹಾಗಾಗಿ 10 ವರ್ಷಗಳಿಂದ ಸುಳ್ಳಾಡಿರ್ತಕ್ಕಂಥ ಮೋದಿ ಮಾತು ತಪ್ಪಿದ್ದಾನ. ಮಾತು ತಪ್ಪಿದ್ದು ಉತ್ತಮ ಹೇಳ್ತಾರೆ, ಮೋಸವಾದ ಬೇರೆ ಕಡೆ ಸಿಕ್ಕಾಪ ನಮ್ಮ ಸಮಾಜ ಸುಳ್ಳು ಹೇಳೋದು ಮೋಸ ಮಾಡಿದ್ವಿ. ಹಾಗಾಗಿ ಸುಳ್ಳುಗಾರ ಮೋದಿ ಈ ದೇಶಕ್ಕೆ, ಈ ದೇಶದ ಜನರಿಗೆ ಮೋಸ ಮಾಡಿದಾನ. ಮೋಸಗಾರನಿಗೆ ಓಟು ನಿರಾಕರಿಸುವುದರ ಮೂಲಕ, ಸೂರ್ಯನ ರುಚಿಯನ್ನು ತೋರಿಸುವುದರ ಮೂಲಕ ಶರಣರ ನಡೆಯಲ್ಲಿ ನಾವು ನಡಿಬೇಕಾದಂಥದನ್ನ ಒತ್ತಿ ಹೇಳ್ತಾ ಈ ಭಾಗದ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅನ್ನೋದನ್ನ ಹೇಳಲು ಇಷ್ಟಪಡ್ತೀವಿ. ಜೊತೆಗೆ ಬಸವಣ್ಣವರು ಹೇಳ್ತಾರ, ಮಂದಕೃಷ್ಣ ಮಾದಿಗ ಇವರು ಸಮುದಾಯವನ್ನು ಒಂದು ಪಕ್ಷ ಪರ ಎಂದು ಬಿಂಬಿಸಿದ್ದಾರೆ. ಯಾರೂ ಬಿಜೆಪಿಯವರನ್ನು ಬೆಂಬಲಿಸುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಕೆ ಆಂಜನೇಯ, ಜಿ ಹನುಮಂತ, ಆಂಜನೇಯ ಕುರುಬದೊಡ್ಡಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡಿ ಸರ್ವಾಧಿಕಾರ ಧೋರಣೆ ನಂಬಿರುವ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಬೆಂಬಲಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಹನುಮಂತಪ್ಪ
ಕಾಕರಗಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸುವ ಮುನ್ನ ಯೋಚಿಸಿ ನಿರ್ಧರಿಸಬೇಕಿದೆ. ಸಂವಿಧಾನವನ್ನು ಬದಲಾವಣೆ ಮಾಡಿ ಪುರೋಹಿತಶಾಹಿ ಪಾಳೆಗಾರಿಕೆ ಅಕ್ರಮಕೂಟ ರಚನೆಗೆ ಜನರು ಬೆಂಬಲಿಸಬಾರದು. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯಾವುದೇ ಭರವಸೆಯನ್ನು ಈಡೇರಿಸದೆ ಜಾತಿ ಧರ್ಮದ ಮಧ್ಯೆ ಕಂದಕ ಸೃಷ್ಟಿಸಿ ಭಾವನಾತ್ಮಕ ವಿಷಯಗಳ ಮೇಲೆ ಅಧಿಕಾರ ನಡೆಸುತ್ತಿದೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ವಿಭಜಿಸುವ ಕೆಲಸ ಮಾಡುತ್ತಾ ಬಂದಿದೆ. ದಲಿತರು, ಬಡವರ ಪರವಾದ ಯಾವುದೇ ಯೋಜನೆಗಳನ್ನು ಜಾರಿಗೊಳಿಸದೆ ಸಂವಿಧಾನ ವಿರೋಧಿಯಾಗಿ ವರ್ತಿಸುತ್ತಾ ಬಂದಿದೆ. ರೈತರು, ಮಹಿಳೆಯರು, ಕಾರ್ಮಿಕರು, ನಿರುದ್ಯೋಗಿಗಳ ಪರವಾಗಿ ಕೆಲಸ ಮಾಡದೆ ಭ್ರಮೆಗಳನ್ನು ಸೃಷ್ಟಿಸಿ ಅಧಿಕಾರ ಹಿಡಿಯಲು ಹವಣಿಸುತ್ತಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿ ಇರುವ ಉದ್ಯೋಗಗಳನ್ನು ನರೇಂದ್ರ ಮೋದಿ ಕಡಿತಗೊಳಿಸಿದ್ದಾರೆ. ಬೆಲೆ ಏರಿಕೆಯಿಂದ ಜನತೆ ತತ್ತರಿಸಿ ಹೋಗಿದ್ದಾರೆ ಎಂದು ತಿಳಿಸಿದರು. ಇಂತಹ ಸಂದರ್ಭದಲ್ಲಿ ಮತದಾರರಾದ ನಾವು ನಮ್ಮ ಮತವನ್ನು ಕಣ್ಣು ಮುಚ್ಚಿ ಯಾರಿಗೆ ಒಬ್ಬರಿಗೆ ಚಲಾಯಿಸಲು ಸಾಧ್ಯವಿಲ್ಲ. ಹಾಗೇನಾದರೂ ಮಾಡಿದಲ್ಲಿ ಮೂಲಭೂತವಾದಿಗಳು, ಕೋಮುವಾದಿಗಳು, ಜಾತಿವಾದಿಗಳು, ಪ್ರಜಾತಂತ್ರ ವಿರೋಧಿಗಳು, ಆಧುನಿಕ ಪಾಳೆಗಾರರು, ಅಯೋಗ್ಯರು, ಭ್ರಷ್ಟರು ಆಯ್ಕೆಯಾಗಿ ಬಿಡುವ ಸಂಭವವಿರುತ್ತದೆ. ಅಂಥವರೇನಾದರೂ ಆರಿಸಿ ಬಂದಲ್ಲಿ ಈ ದೇಶದ ವಿಶಿಷ್ಟತೆಯ ಸಂಕೇತವಾದ ಮತ್ತು ಭಾರತ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮಹತ್ವದ ಕನಸಾದ ಪ್ರಜಾಪ್ರಭುತ್ವವನ್ನು ನಾಶ ಮಾಡುವ ಎಲ್ಲ ಸಾಧ್ಯತೆಗಳಿವೆ. ಒಂದು ವೇಳೆ ಪುರೋಹಿತಶಾಹಿ ಪಾಳೆಗಾರಿಕೆಗಳ ಅಕ್ರಮಕೂಟವೇನಾದರೂ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದಿದ್ದೇ ಆದಲ್ಲಿ ಅದು ಸಂವಿಧಾನದ ಒಳಹೊಕ್ಕು, ಅದರ ಜನಪರವಾದ ಅಂಶ, ಕನಸು, ಆಶಯ, ಶಕ್ತಿ ಸಾರವನ್ನೆಲ್ಲ ನಾಶ ಮಾಡಿ ಕೇವಲ ಅಸ್ಥಿಪಂಜರವನ್ನು ಮಾತ್ರ ಉಳಿಸುತ್ತದೆ. ಪ್ರಜಾಪ್ರಭುತ್ವದ ಜಾಗವನ್ನು ಸರ್ವಾಧಿಕಾರವು ಆಕ್ರಮಿಸಿಕೊಂಡಿರುತ್ತದೆ. ಹಾಗಾಗಿ ಈಗ ನಾವು ಕಳೆದ 10 ವರ್ಷಗಳ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ಶಿವಪ್ಪ ಪಲಕನಮರಡಿ, ಭೀಮಾರೆಡ್ಡಿ ನಾಯಕ್, ರಮೇಶ್ ಗೋಸ್ಲೆ, ಹಾಜಿ ಮಲ್ಲಂಗ ಗಲಗ, ಹೊನ್ನಪ್ಪ ನಾಯಕ್, ನಾಗರಾಜ ಬೇರಿ, ಚಂದ್ರಕಾಂತ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಕಾರ್ಪೊರೇಟ್ ಶಕ್ತಿಗಳ ಕೂಲಿಗಳಾಗಿಸುವ ಪ್ರಯತ್ನಕ್ಕೆ ತಡೆ ಅಗತ್ಯ. ಕೇಂದ್ರದಿಂದ 52,000 ಕೋಟಿ ಅನುದಾನ ಬಾಕಿ. ಕೃಷ್ಣ ಬೈರೇಗೌಡ. ಸಂವಿಧಾನ ತಿದ್ದುಪಡಿ ಕುರಿತು ಮಾತನಾಡುವ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ನರೇಂದ್ರ ಮೋದಿಯ ದೂರದೃಷ್ಟಿ ಆಡಳಿತದಿಂದ ದೇಶದ ಚಿತ್ರಣವೇ ಬದಲು. ಅಣ್ಣಾಮಲೈ. ಕೆ. ಕೊಂಡಪ್ಪನವರ 40ನೇ ಹುಟ್ಟುಹಬ್ಬ ಆಚರಣೆ. ಮಾದಿಗ ಸಮುದಾಯ ಯಾವುದೇ ಒಂದು ರಾಜಕೀಯ ಪಕ್ಷದ ಸ್ವತ್ತಲ್ಲ. ಮಂದಕೃಷ್ಣ. ಮಾದಿಗರ ಸಮುದಾಯ ಹೆಸರು ದುರ್ಬಳಕೆ. ಜೆ.ಬಿ. ರಾಜು. ಬಶೀರುದ್ದೀನ್ ವಿಡಿಯೋ ವೈರಲ್. ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬಿಜೆಪಿಯ 10 ವರ್ಷ ದುರಾಡಳಿತ, ಸುಳ್ಳು ಭರವಸೆ, ಕಾಂಗ್ರೆಸ್ ಬೆಂಬಲಿಸಿ ಸುಧಾಮ. ಬಿಜೆಪಿ ಸಂವಿಧಾನ ವಿರೋಧಿ ಧೋರಣೆ, ಶೋಷಿತ ಸಮುದಾಯಗಳು ಇಂಡಿಯಾ ಅಭ್ಯರ್ಥಿಗಳಿಗೆ ಬೆಂಬಲ. ಕರಿಯಪ್ಪ ಗುಡಿಮನಿ. ಸಂವಿಧಾನ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ. ಹನುಮಂತಪ್ಪ ಕಾಕರಗಲ್.